ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುತ್ತಾ ಮೋದಿ ಸರ್ಕಾರ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ದೇಶದ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡೋ ಯಾವುದೇ ಪ್ರಸ್ತಾಪ ಕೇಂದ್ರ ಸರ್ಕಾರದ ಮುಂದಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಲೋಕಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಲೋಕಸಭೆಯಲ್ಲಿ ಪ್ರಶ್ನೆಗೆ ಉತ್ತರಿಸಿದ ಅವರು, ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ರೈತರ ಹಲವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ. ಸಾಲ ಮನ್ನಾ ಮಾಡುವ ಬದಲು ರೈತರಿಗೆ ಸಕಾಲದಲ್ಲಿ ಸುಲಭ ಸಾಲ, ನೇರ ಆದಾಯ ಬೆಂಬಲ ಮತ್ತು ಬೆಳೆ ರಕ್ಷಣೆ ನೀಡುವತ್ತ ಗಮನ ಹರಿಸಲಾಗಿದೆ ಎಂದು ಹೇಳಿದರು. ಸರ್ಕಾರ ಕೈಗೊಂಡಿರುವ ಪ್ರಮುಖ ಕ್ರಮಗಳು: ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ, ರೈತರಿಗೆ 3 ಲಕ್ಷವರೆಗೆ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ, ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಹೆಚ್ಚುವರಿ ಪ್ರೋತ್ಸಾಹಕ, ಭದ್ರತೆ ರಹಿತ ಅಲ್ಪಾವಧಿ ಸಾಲ ಅಂದರೆ ₹1.60 ಲಕ್ಷದಿಂದ ₹2 ಲಕ್ಷಗಳವರೆಗೆ ಹೆಚ್ಚಿಸಲಾಗಿದೆ. ಪಶುಸಂಗೋಪನೆ, ಮೀನುಗಾರಿಕೆ ಸೇರಿದಂತೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೂ ಅನ್ವಯ. ಆದ್ಯತಾ ಕ್ಷೇತ್ರದ ಸಾಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಯಂತೆ ಬ್ಯಾಂಕುಗಳು ಕೃಷಿ ಮತ್ತು ಸಂಬಂಧಿತ ಕೇಂದ್ರಗಳಿಗೆ ಸಾಕಷ್ಟು ಸಾಲ ಒದಗಿಸ್ತಾ ಇವೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂದರೆ ಪಿಎಂ ಕಿಸಾನ್, ರೈತರಿಗೆ ನೇರವಾಗಿ ವಾರ್ಷಿಕ 6,000 ನೇರ ಬ್ಯಾಂಕ್ ಖಾತೆಗೆ ವರ್ಗಾವಣೆ. ಬೆಳೆ ವಿಮೆ ಯೋಜನೆ, ಬೆಳೆ ನಷ್ಟದ ವಿರುದ್ಧ ರಕ್ಷಣೆ ಒದಗಿಸ್ತಾ ಇದೆ. ವಿತ್ತ ಸಚಿವೆಯರು ಈ ಕ್ರಮಗಳು ರೈತರ ದೀರ್ಘಕಾಲೀನ ಆರ್ಥಿಕ ಬಲಪಡಿಸುವಿಕೆ ಸಹಾಯವಾಗುತ್ತದೆ ಎಂದು ಒತ್ತಿ ಹೇಳಿದರು. ಈ ಹೇಳಿಕೆಯು ರೈತ ಸಂಘಟನೆಗಳು ಒತ್ತಾಯಿಸುತ್ತಿರುವ ಸಂಪೂರ್ಣ ಸಾಲ ಮನ್ನಾ ಬೇಡಿಕೆ ಸ್ಪಷ್ಟ ಉತ್ತರವಾಗಿದೆ. ಇನ್ಸೆಂಟಿವ್ ಮತ್ತು ನೇರ ಲಾಭ ವರ್ಗಾವಣೆಯ ಮೂಲಕ ರೈತರನ್ನ ಬೆಂಬಲಿಸ್ತಾ ಇದೆ ಎಂದು ಸ್ಪಷ್ಟವಾಗಿದೆ.